ನಮಸ್ಕಾರ ಸ್ನೇಹಿತರೆ, ಶೈನ್ ಔಟ್ ನೌ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಮ್ಮ ಭಾರತ ದೇಶದಲ್ಲಿರುವ ಟಾಪ್ 10 ಕ್ರೈಸ್ತ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿರುವ ದೇವಾಲಯಗಳು ಕೇವಲ ಪಟ್ಟಿ ಮಾತ್ರವೇ ಹೊರತು ಯಾವುದೇ ಕ್ರಮದಲ್ಲಿ ಇಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಅರ್ಥಾತ್ ಯಾವುದಕ್ಕೆ ಮೊದಲನೇ ಸ್ಥಾನ, ಇನ್ಯಾವುದಕ್ಕೆ ನಂತರದ ಸ್ಥಾನ ಎಂದು ನಿರ್ಧರಿಸಿ ಈ ಪಟ್ಟಿಯನ್ನು ಮಾಡಿಲ್ಲ ಎಂಬುದನ್ನು ಗಮನದಲ್ಲಿಡಿ. ಐತಿಹಾಸಿಕ ಹಿನ್ನೆಲೆ, ಭಕ್ತಾದಿಗಳ ವಾರ್ಷಿಕ ಭೇಟಿ ಇತ್ಯಾದಿಗಳನ್ನು ಗಮನದಲ್ಲಿರಿಸಿ ಈ ಪಟ್ಟಿಯನ್ನು ತಯಾರಿಸಲಾಗಿದೆ. ಮೊದಲನೆಯದಾಗಿ ಬಾಮ್ ಜೀಸಸ್ ಬಸಲಿಕಾ ಅಥವಾ ಬಾಲಯೇಸು ಬಸಲಿಕಾ ಮಹಾದೇವಾಲಯ. ಇದು ಗೋವಾ ಮತ್ತು ದಮನ್ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದೆ. ಈ ದೇವಾಲಯದಲ್ಲೇ ಸಂತ ಫ್ರಾನ್ಸಿಸ್ ಝೇವಿಯರ್ ರವರ ಅಳಿಯದೇ ಉಳಿದಿರುವ ಮೃತ ಶರೀರವನ್ನು ಸಂರಕ್ಷಿಸಿ ಇಡಲಾಗಿದೆ. ಇದು ಗೋವಾ ರಾಜ್ಯದ ಉತ್ತರ ಗೋವಾ ಜಿಲ್ಲೆಯ ತಿಸ್ವಾಡಿ ತಾಲೂಕಿನ ಹಳೆಯ ಗೋವಾ ಎಂಬಲ್ಲಿದೆ. 1946 ಜನವರಿ 11ನೇ ತಾರೀಕು ಈ ದೇವಾಲಯವನ್ನು ಬಸಲಿಕಾವಾಗಿ ಘೋಷಿಸಲಾಯಿತು. ಇದು ಯುನೆಸ್ಕೋನಿಂದ ಅಂಗೀಕರಿಸಲ್ಪಟ್ಟ ವಿಶ್ವ ಪಾರಂಪರ್ಯ ತಾಣ ಕೂಡ ಹೌದು. ಇದರೊಂದಿಗೆ ಸೇರಿ ಇದರ ಪಕ್ಕದಲ್ಲೇ ಇರುವ ಸೇ ಕ್ಯಾಥೆಡ್ರಲ್ ಕ್ರಿಸ್ತಶಕ 1510ರಲ್ಲಿ ಇಸ್ಲಾಂ ದಾಳಿಕೋರರ ವಿರುದ್ಧ ಪೋರ್ಚುಗೀಸ್ ಸೈನ್ಯವು ಸಾಧಿಸಿದ ಗೆಲುವಿನ ಸಂಕೇತವಾಗಿ ಈ ದೇವಾಲಯವನ್ನು ಕಟ್ಟಲಾಯಿತು. ಅವರು ವಿಜಯ ಸಾಧಿಸಿದ ದಿನ ಸಂತ ಕ್ಯಾಥರೀನ್ ರವರ ಹಬ್ಬವಾದ್ದರಿಂದ ಈ ದೇವಾಲಯವನ್ನು ಸಂತ ಕ್ಯಾಥರೀನ್ ರವರಿಗೆ ಅರ್ಪಿಸಲಾಯಿತು. ಭಾರತದ ಅತ್ಯಂತ ವಿಶಾಲವಾದ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಎರಡನೆಯದಾಗಿ ಬಸಲಿಕಾ ಆಫ್ ಆರ್ ಲೇಡಿ ಆಫ್ ದ ಮೌಂಟ್ ಅಥವಾ ಬೆಟ್ಟದ ಮಾತೆಯ ಬಸಲಿಕಾ ಮಹಾದೇವಾಲಯ. ಇದು ಬಾಂಬೆ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದೆ. ಇದು ಮಹಾರಾಷ್ಟ್ರ ರಾಜ್ಯದ ಮುಂಬೈ ಗ್ರಾಮೀಣ ತಾಲೂಕಿನ ಬಾಂದ್ರಾ ಎಂಬ ಸ್ಥಳದಲ್ಲಿ ಸಣ್ಣ ಬೆಟ್ಟದ ಮೇಲೆ ಇದೆ. ಈ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಜಾತಿ ಮತ ಭೇದ ಭಾವವಿಲ್ಲದೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಪಾಲ್ಗೊಳ್ಳುತ್ತಾರೆ ಎಂಬುದು ಗಮನಾರ್ಹ. 1954 ಅಕ್ಟೋಬರ್ 4ನೇ ತಾರೀಕು ಈ ದೇವಾಲಯವನ್ನು ಬಸಲಿಕಾವಾಗಿ ಘೋಷಿಸಲಾಯಿತು. ಕ್ರಿಸ್ತಶಕ 1738ರಲ್ಲಿ ಮರಾಠ ರಾಜನಿಂದ ಭಗ್ನಗೊಳಿಸಲ್ಪಟ್ಟ ಈ ದೇವಾಲಯ ನಂತರ ಬ್ರಿಟಿಷರಿಂದ ನವೀಕರಿಸಲ್ಪಟ್ಟಿದೆ. ಮೂರನೆಯದಾಗಿ ಬಸಲಿಕಾ ಆಫ್ ಆರ್ ಲೇಡಿ ಆಫ್ ಗ್ರೇಸಸ್ ಅಥವಾ ವರಪ್ರಸಾದ ಮಾತೆಯ ಬಸಲಿಕಾ ಮಹಾದೇವಾಲಯ. ಈ ದೇವಾಲಯವು ಮೀರತ್ ಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ಉತ್ತರ ಪ್ರದೇಶ ರಾಜ್ಯದ ಮೀರತ್ ಜಿಲ್ಲೆಯ ಸರ್ದನಾ ಎಂಬ ಸ್ಥಳದಲ್ಲಿದೆ. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಕ್ಯಾಥೊಲಿಕ್ ಕ್ರೈಸ್ತರಾದ ಭಾರತದಲ್ಲಿ ರಾಜ್ಯಭಾರ ಮಾಡಿದ ಏಕೈಕ ಕ್ಯಾಥೊಲಿಕ್ ರಾಣಿಯಾದ ಬೇಗಂ ಸಮ್ರು ಎಂಬುವವರ ಅರಮನೆಗಳಲ್ಲಿ ಒಂದು ಈ ದೇವಾಲಯವಾಗಿ ಇಂದು ನಿಂತಿದೆ. ರಾಣಿಯ ಇಚ್ಛೆಯಂತೆ ಅರಮನೆಯನ್ನು ದೇವಮಾತೆಗೆ ಅರ್ಪಿಸಿದ ದೇವಾಲಯವಾಗಿ ಮಾರ್ಪಡಿಸಲಾಯಿತು. 1961 ಡಿಸೆಂಬರ್ 13ನೇ ತಾರೀಕು ಇದನ್ನು ಬಸಲಿಕಾ ಮಹಾದೇವಾಲಯವಾಗಿ ಘೋಷಿಸಲಾಯಿತು. ನಾಲ್ಕನೆಯದಾಗಿ ಸ್ಯಾಂತೋಮ್ ಕ್ಯಾಥೆಡ್ರಲ್ ನ್ಯಾಷನಲ್ ಬಸಲಿಕಾ ಅಥವಾ ಸಂತ ಥಾಮಸರ ಕ್ಯಾಥೆಡ್ರಲ್ ಮಹಾದೇವಾಲಯ. ಇದು ಚೆನ್ನೈ ಮೈಲಾಪುರ್ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದೆ. ಇದು ತಮಿಳುನಾಡು ರಾಜ್ಯದ ಚೆನ್ನೈ ಮಹಾನಗರದ ಮೈಲಾಪುರ್ ಎಂಬ ಸ್ಥಳದಲ್ಲಿ ಸಮುದ್ರ ತೀರದಲ್ಲಿ ನೆಲೆಗೊಂಡಿದೆ. ಪ್ರಪಂಚದಲ್ಲಿಯೇ ಯೇಸುವಿನ 12 ಮಂದಿ ಅಪೋಸ್ತಲರಲ್ಲಿ ಕೇವಲ 3 ಮಂದಿಯ ಸಮಾಧಿಯ ಮೇಲೆ ಮಾತ್ರ ದೇವಾಲಯಗಳನ್ನು ಕಟ್ಟಲಾಗಿದೆ. ಆ 3ರಲ್ಲಿ ಇದೂ ಕೂಡ ಒಂದು ಎಂಬುದು ಹೆಗ್ಗಳಿಕೆಯಾಗಿದೆ. ವ್ಯಾಟಿಕನ್ನಿಂದ ಅಂಗೀಕರಿಸಲ್ಪಟ್ಟ ಭಾರತದಲ್ಲಿರುವ 3 ರಾಷ್ಟ್ರೀಯ ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು.
1956 ಮಾರ್ಚ್ 16ನೇ ತಾರೀಕು ಇದನ್ನು ಬಸಲಿಕವಾಗಿ ಘೋಷಿಸಲಾಯಿತು. ಕ್ರಿಸ್ತಶಕ 52ರಲ್ಲಿ ಭಾರತಕ್ಕೆ ಬಂದ ಯೇಸುಕ್ರಿಸ್ತರ ಶಿಷ್ಯರಾದ ಸಂತ ಥಾಮಸ್ ರವರು ಕ್ರಿಸ್ತಶಕ 72ರಲ್ಲಿ ಸೇಂಟ್ ಥಾಮಸ್ ಮೌಂಟ್ನಲ್ಲಿ ರಕ್ತಸಾಕ್ಷಿಯಾಗಿ ಪ್ರಾಣತ್ಯಾಗ ಮಾಡಿದರು. ಅವರನ್ನು ಸಮಾಧಿ ಮಾಡಿದ ಜಾಗದ ಮೇಲೆ ಕಟ್ಟಿರುವುದೇ ಈ ಸ್ಯಾಂತೋಮ್ ಕ್ಯಾಥೆಡ್ರಲ್ ಬಸಲಿಕಾ. ಇದರೊಂದಿಗೆ ಸೇರಿದಂತೆ ಇರುವುದೇ ಸೇಂಟ್ ಥಾಮಸ್ ಮೌಂಟ್ ಮತ್ತು ಚಿನ್ನಮಲೈ. ಸಂತ ಥಾಮಸ್ ರವರು ಧರ್ಮ ವಿರೋಧಿಗಳಿಂದ ಕೊಲ್ಲಲ್ಪಟ್ಟ ಸ್ಥಳವೇ ಸೇಂಟ್ ಥಾಮಸ್ ಮೌಂಟ್ ಮತ್ತು ಸಂತ ಥಾಮಸ್ ರವರು ವಾಸವಿದ್ದ ಗುಹೆಯನ್ನು ಹೊಂದಿರುವ ಸ್ಥಳವೇ ಚಿನ್ನಮಲೈ. ಈ ಎರಡೂ ಸ್ಥಳಗಳನ್ನು ಭೇಟಿ ಮಾಡಿದರೆ ಮಾತ್ರ ಈ ತೀರ್ಥಯಾತ್ರೆ ಪರಿಪೂರ್ಣತೆಯನ್ನು ಪಡೆಯುತ್ತದೆ. ಸೇಂಟ್ ಥಾಮಸ್ ಮೌಂಟ್ ಸ್ಯಾಂತೋಮಿನಿಂದ 12 ಕಿಲೋಮೀಟರ್ ದೂರದಲ್ಲೂ, ಚಿನ್ನಮಲೈ ಸ್ಯಾಂತೋಮಿನಿಂದ 8 ಕಿಲೋಮೀಟರ್ ದೂರದಲ್ಲೂ ನೆಲೆಗೊಂಡಿದೆ. ಐದನೆಯದಾಗಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಮಹಾದೇವಾಲಯ. ಈ ದೇವಾಲಯದ ಬಗ್ಗೆ ತಿಳಿಯದವರೇ ಇರುವುದಿಲ್ಲ ಎನ್ನಬಹುದು. ಇದು ತಂಜಾವೂರು ಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ನಾಗಪಟ್ಟಣಂ ಜಿಲ್ಲೆಯ ಕೀಳ್ವೇಳೂರು ತಾಲೂಕಿನ ವೇಳಾಂಗಣ್ಣಿ ಎಂಬ ಸ್ಥಳದಲ್ಲಿದೆ. ಇದು ನಾಗಪಟ್ಟಣಂನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಾತೆ ಮರಿಯಳು ದರ್ಶನ ಕೊಟ್ಟಂಥ ಜಾಗ ಎಂಬುದು ಗಮನಾರ್ಹ. ಇದನ್ನು ಪೂರ್ವಾತ್ಯ ದೇಶಗಳ ಲೂರ್ದ್ ನಗರ ಎಂದು ಕರೆಯುತ್ತಾರೆ. 1962 ನವೆಂಬರ್ 3ನೇ ತಾರೀಕು ಇದನ್ನು ಬಸಲಿಕಾ ಎಂದು ಘೋಷಿಸಲಾಯಿತು. ಇಲ್ಲಿ ದಿನಂಪ್ರತಿ ಜಗತ್ತಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಬರುತ್ತಾರೆ. ಅವರ ಅನುಕೂಲತೆಗಾಗಿ ಈ ದೇವಾಲಯದಲ್ಲಿ ಪ್ರತಿದಿನ ತಮಿಳ್, ಇಂಗ್ಲಿಷ್, ಹಿಂದಿ, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಕೊಂಕಣಿ ಭಾಷೆಗಳಲ್ಲಿ ಬಲಿಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆಗೆ ಇಲ್ಲಿಗೆ ಬರುತ್ತಾರೆ ಎಂಬುದು ಗಮನಾರ್ಹವಾಗಿದೆ. ಆರನೆಯದಾಗಿ ಅವರ್ ಲೇಡಿ ಆಫ್ ರ್ಯಾನ್ಸಮ್ ನ್ಯಾಷನಲ್ ಶ್ರೈನ್ ಬಸಲಿಕಾ ಅಥವಾ ಮುಕ್ತಿದಾತೆ ಮಾತೆಯ ರಾಷ್ಟ್ರೀಯ ಪುಣ್ಯಕ್ಷೇತ್ರ ಮಹಾದೇವಾಲಯ. ಭಾರತದಲ್ಲಿರುವ ವ್ಯಾಟಿಕನ್ನಿಂದ ಅಂಗೀಕರಿಸಲ್ಪಟ್ಟ 3 ರಾಷ್ಟ್ರೀಯ ಪುಣ್ಯಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು ಎಂಬುದು ಗಮನಾರ್ಹ. ಇದು ವರಾಪುಳ ಮಹಾಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ಕೇರಳ ರಾಜ್ಯದ ಎರ್ನಾಕುಲಂ ನಗರದ ಸಮೀಪದಲ್ಲಿರುವ ವಲ್ಲಾರ್ಪಾಡಂ ಎಂಬ ದ್ವೀಪದಲ್ಲಿದೆ. ಈ ದೇವಾಲಯದ ಪ್ರಾರಂಭವು ಸುಮಾರು 450 ವರ್ಷಗಳ ಹಿಂದಕ್ಕೆ ಹೋಗುತ್ತದೆ. 2004 ಡಿಸೆಂಬರ್ 1ನೇ ತಾರೀಕು ಇದನ್ನು ಬಸಲಿಕವಾಗಿ ಘೋಷಿಸಲಾಯಿತು. ಕ್ರಿಸ್ತಶಕ 1752ರಲ್ಲಿ ಮೇ 23ನೇ ತಾರೀಕು ಈ ಪ್ರದೇಶದಲ್ಲಿ ದೋಣಿಯಲ್ಲಿ ತನ್ನ ಮಗನೊಂದಿಗೆ ಪ್ರಯಾಣಿಸುತ್ತಿದ್ದ ಮೀನಾಕ್ಷಿ ಅಮ್ಮಾಳ್ ಎಂಬಾಕೆ ಪ್ರವಾಹಕ್ಕೆ ತುತ್ತಾಗಿ ನೀರಿನಲ್ಲಿ ಮುಳುಗಿ ಹೋದರೂ ಮಾತೆ ಮರಿಯಳ ಅನುಗ್ರಹದಿಂದ 3 ದಿನಗಳ ನಂತರ ಅದ್ಭುತವಾದ ರೀತಿಯಲ್ಲಿ ನೀರಿನಿಂದ ರಕ್ಷಿಸಲ್ಪಟ್ಟ ಪವಾಡದಿಂದ ಈ ದೇವಾಲಯವು ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಿತು. ಅದಕ್ಕೆ ಕೃತಜ್ಞತೆಯಾಗಿ ಆ ಮೀನಾಕ್ಷಿ ಅಮ್ಮಾಳ್ ಎಂಬ ಸ್ತ್ರೀಯು ತನ್ನ ಕೊನೆಯುಸಿರಿನ ತನಕ ಇದೇ ದೇವಾಲಯದ ಸ್ವಚ್ಛತಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರು ಎಂಬುದು ಗಮನಾರ್ಹ.
ಏಳನೆಯದಾಗಿ ಸೈಂಟ್ ಮೇರೀಸ್ ಬಸಲಿಕಾ ಅಥವಾ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರ. ಇದು ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದ ಶಿವಾಜಿನಗರ್ ಎಂಬ ಸ್ಥಳದಲ್ಲಿದೆ. ಇದು ಕರ್ನಾಟಕದ ವೇಳಾಂಗಣ್ಣಿ ಎಂದೇ ಪ್ರಸಿದ್ಧವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತಾದಿಗಳನ್ನು ಆಕರ್ಷಿಸುವ ಈ ಪುಣ್ಯಕ್ಷೇತ್ರವು ವಾರ್ಷಿಕೋತ್ಸವದ ದಿನಗಳಲ್ಲಿ ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ನವೇನ ಮತ್ತು ವಾರ್ಷಿಕೋತ್ಸವದ ದಿನಗಳಲ್ಲಿ ಮಾತೆಯ ಪೀಠದ ಅಲಂಕಾರವಂತೂ ವಿಶ್ವವಿಖ್ಯಾತವಾದುದು. 1973ನೇ ಇಸ್ವಿ ಸೆಪ್ಟೆಂಬರ್ 2ನೇ ತಾರೀಕು ಇದನ್ನು ಬಸಲಿಕಾವಾಗಿ ಘೋಷಿಸಲಾಯಿತು. ಇದು ಭಾರತದ 6ನೆಯ ಮತ್ತು ಕರ್ನಾಟಕದ ಮೊದಲನೇ ಬಸಲಿಕಾ ಎಂಬುದು ಗಮನಾರ್ಹ. ಬೆಂಗಳೂರಿನ ಆರೋಗ್ಯ ಮಾತೆಯ ಬಸಲಿಕಾದೊಂದಿಗೆ ಸೇರಿದಂತೆ ಪ್ರಸಿದ್ಧವಾದ ಇನ್ನೊಂದು ದೇವಾಲಯವೇ ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ವಿವೇಕನಗರದಲ್ಲಿರುವ ಬಾಲಯೇಸು ಪುಣ್ಯಕ್ಷೇತ್ರ. ಗುಡಿಸಲಿನಲ್ಲಿ ಸ್ಥಾಪಿತವಾದ ಬಾಲಯೇಸುವಿನ ಪ್ರತಿಮೆ ಇಂದು ವಿಶ್ವವಿಖ್ಯಾತವಾದ ಪುಣ್ಯಕ್ಷೇತ್ರವಾಗಿದೆ ಎಂಬುದು ಗಮನಾರ್ಹ. ಎಂಟನೆಯದಾಗಿ ಸೈಂಟ್ ಥಾಮಸ್ ಸಿರೋ ಮಲಬಾರ್ ಪಿಲ್ಗ್ರಿಮ್ ಸೆಂಟರ್ ಅಂಡ್ ಕುರಿಶಿಮುಡಿ ಇಂಟರ್ನ್ಯಾಷನಲ್ ಶ್ರೈನ್ ಅಥವಾ ಸಂತ ಥಾಮಸರ ಯಾತ್ರಾ ಸ್ಥಳ ಮತ್ತು ಕುರಿಶಿಮುಡಿ ಅಂತಾರಾಷ್ಟ್ರೀಯ ಪುಣ್ಯಕ್ಷೇತ್ರ. ಇದು ಎರ್ನಾಕುಲಂ ಅಂಗಮಾಲಿ ಸಿರೋ ಮಲಬಾರ್ ಮಹಾಧರ್ಮಕ್ಷೇತ್ರಕ್ಕೆ ಸೇರಿದೆ. 1ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ ಯೇಸು ಕ್ರಿಸ್ತರ ಅಪೋಸ್ತಲರಾದ ಸಂತ ಥಾಮಸ್ ರವರು ಇದ್ದು ಶುಭ ಸಂದೇಶ ಸಾರಿದ ಸ್ಥಳ ಇದಾಗಿದೆ. ವ್ಯಾಟಿಕನ್ನಿಂದ ಅಂಗೀಕರಿಸಲ್ಪಟ್ಟ ಭಾರತದಲ್ಲಿರುವ 2 ಅಂತಾರಾಷ್ಟ್ರೀಯ ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ತಪಸ್ಸು ಕಾಲದಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಇಲ್ಲಿಗೆ ಯಾತ್ರೆಯಾಗಿ ಬರುವ ಪರಿಪಾಠವಿದೆ. ಹಾಗೆಯೇ ಬರುವ ಭಕ್ತಾದಿಗಳು ವಿವಿಧ ಗಾತ್ರದ ಶಿಲುಬೆಗಳನ್ನು ಹೊತ್ತುಕೊಂಡು ಶಿಲುಬೆ ಹಾದಿಯನ್ನು ಧ್ಯಾನಿಸುತ್ತಾ ಈ ಬೆಟ್ಟವನ್ನು ಹತ್ತುವುದು ವಾಡಿಕೆಯಾಗಿದೆ. ಒಂಬತ್ತನೆಯದಾಗಿ ಸೈಂಟ್ ಫಿಲೋಮಿನಾ ಶ್ರೈನ್ ಅಥವಾ ಸಂತ ಫಿಲೋಮಿನಾ ಪುಣ್ಯಕ್ಷೇತ್ರ. ಇದು ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ಮೈಸೂರು ಮಹಾನಗರದ ಕೇಂದ್ರದಲ್ಲಿ ಅರಮನೆಗೆ ಸಮೀಪದಲ್ಲಿ ನೆಲೆಗೊಂಡಿದೆ. ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕ್ರಿಸ್ತಶಕ 1843ರಲ್ಲಿ ಇಲ್ಲಿ ಮೊದಲನೇ ದೇವಾಲಯವನ್ನು ಕಟ್ಟಲಾಯಿತು. ನಂತರ ಕ್ರಿಸ್ತಶಕ 1933ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿ ಈಗಿರುವ ಈ ಭವ್ಯ ದೇವಾಲಯವನ್ನು ಕಟ್ಟಲಾಯಿತು. ಇದನ್ನು ಕಟ್ಟಲು
ಮಹಾರಾಜರ ಮನೆತನದಿಂದ ಬಹುವಾದ ಧನ ಸಹಾಯವನ್ನು ಮಾಡಲಾಗಿದೆ. ಈ ದೇವಾಲಯದಿಂದ ಭಾರತದಲ್ಲಿ ಸಂತ ಫಿಲೋಮಿನಾರವರ ಭಕ್ತಿಯು ಪಸರಿಸಲಾಯಿತು. ಜರ್ಮನಿ ದೇಶದ ಕೊಲೋನ್ ಕೆಥಡ್ರಲ್ ಅನ್ನು ಮಾದರಿಯಾಗಿ ಹೊಂದಿಯೇ ಈ ದೇವಾಲಯವನ್ನು ಕಟ್ಟಲಾಗಿದೆ. ಭಾರತದ ಪ್ರಾಚೀನ ಮತ್ತು ಅತ್ಯಂತ ಸುಂದರ ಕ್ರೈಸ್ತ ದೇವಾಲಯಗಳಲ್ಲಿ ಇದೂ ಕೂಡ ಒಂದು. ಹತ್ತನೆಯದಾಗಿ ಗುಣದಲ ಮಾತಾ ಶ್ರೈನ್ ಅಥವಾ ಗುಣದಲ ಮಾತೆಯ ಪುಣ್ಯಕ್ಷೇತ್ರ. ಇದು ವಿಜಯವಾಡ ಧರ್ಮಕ್ಷೇತ್ರಕ್ಕೆ ಸೇರಿದೆ. ಇದು ಆಂಧ್ರ ಪ್ರದೇಶ ರಾಜ್ಯದ ವಿಜಯವಾಡ ಮಹಾನಗರದ ಗುಣದಲ ಎಂಬ ಸ್ಥಳದಲ್ಲಿ ಒಂದು ಚಿಕ್ಕ ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಇದು ತೆಲಂಗಾಣ ಅಥವಾ ಆಂಧ್ರ ಪ್ರದೇಶದ ವೇಳಾಂಗಣ್ಣಿ ಎಂದು ಹೆಸರುವಾಸಿಯಾಗಿದೆ. ಸುಮಾರು 100 ವರ್ಷಗಳ ಹಿಂದೆ ಈ ಬೆಟ್ಟದಲ್ಲಿರುವ ನೈಸರ್ಗಿಕ ಗವಿಯೊಂದರಲ್ಲಿ ಸ್ಥಾಪಿಸಲಾದ ಲೂರ್ದು ಮಾತೆಯ ಸ್ವರೂಪವು ಇಂದು ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ.